ಮತ್ತೊಂದು ಕಡೆ ಜೈಲು ಪಾಲಾಗಿರುವಂತಹ ದರ್ಶನ್ ಹಾಗೆ ಪವಿತ್ರ ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶ ಇವತ್ತಿಲ್ಲ. ಅವ್ರ ಕಡೆಯವರು ಭೇಟಿಯಾಗುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಬಟ್ ಭೇಟಿಯಾಗೋಕೆ ಅವಕಾಶ ಇಲ್ಲ. ಕಾರಣ ಅಂತಂದ್ರೆ ಇಷ್ಟೇ, ಇವತ್ತು ಭಾನುವಾರ ಆಗಿರುವಂತ ಕಾರಣಕ್ಕಾಗಿ ರಜೆ ದಿನ ಹಿನ್ನೆಲೆಯಲ್ಲಿ ವಿಸಿಟರ್ಸ್ಗೆ ಈ ಜೈಲ್ ಎಂಟ್ರಿ ಇಲ್ಲ. ಕೇವಲ ಜಾಮೀನಿನ ಮೇಲೆ ಯಾರ್ಯಾರು ವಿಚಾರಣಾಧೀನ ಕೈದಿಗಳು ಬಿಡುಗಡೆ ಆಗ್ತಾರೋ ಅಂಥವ್ರನ್ನ ಬೇಲ್ ಮೇಲೆ ರಿಲೀಸ್ ಆಗುವಂಥವ್ರು ಅವ್ರಗಳ ಸಂಬಂಧಿಕರುಗಳಿಗೆಲ್ಲ ಬರೋದಕ್ಕೆ ಇವತ್ತು ಮಾತ್ರ ಅವಕಾಶ. ವಿಚಾರಣಾಧೀನ ಕೈದಿಗಳ ಬಂಧುಗಳು ಆಗಮಿಸ್ತಾ ಇದ್ದಾರೆ ಅವ್ರ ಕಡೆಯವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ. ಬಟ್ ಸಾಧ್ಯ ಇಲ್ಲ ಇವತ್ತು ಭೇಟಿ ಆಗೋದಕ್ಕೆ. ವಿಚಾರಣಾಧೀನ ಕೈದಿಗಳ ಬಂಧುಗಳು ಯಾರು ಬರ್ತಾರೋ ಅವ್ರನ್ನ ಇವತ್ತು ಭೇಟಿಯಾಗ ಕಾರಣ ಭಾನುವಾರ. ಯಾರನ್ನು ಭೇಟಿ ಆಗ್ಬೋದು ಇವತ್ತು? ಈ ಬೇಲ್ ಮೇಲೆ ಯಾರು ಹೊರಗೋಗಿದ್ದಾರೋ ಅಂಥವು ಹೊರಗೆ ಹೋಗೋರಿದ್ದಾರೋ ಅಂಥವ್ರಿಗೆ ಇವತ್ತೆಲ್ಲ ಹೋಗೋಕ್ಕೂ ಕೆಲವರಿಗೆ ಅವಕಾಶ ಇರುತ್ತೆ. ಕೊನೆಗೆ ಅಂಥವ್ರ ಕಡೆಯವರು ಬಂದು ಮಾತುಕತೆ ಮಾಡ್ಕೊಂಡು ಹೋಗೋಕೆ ಅವಕಾಶ ಇರುತ್ತೆ. ಆಮೇಲೆ ಬೇಲ್ ಮೇಲೆ ಬಿಡೋದು ಅಂತಂದರೆ ಸಂಜೆ 5-5:30 ಒಳಗಾಗಿ ಜೈಲಿನ ಸೂಪರಿಂಟೆಂಡೆಂಟ್ಗೆ ಅಧೀಕ್ಷಕರಿಗೆ ಅವರಿಗೆ ಈ ಕೋರ್ಟ್ನ ಆರ್ಡರ್ ಪ್ರತಿಯನ್ನು ಕೊಡಬೇಕು. ಅದಾದ ನಂತರ 5:30 ಒಳಗೆ ಅವ್ರನ್ನೆಲ್ಲ ರಿಲೀಸ್ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಅಕಸ್ಮಾತ್ ಇಲ್ಲ ಅಂತ ಅಂದರೆ ಮಾರನೇ ದಿವಸಕ್ಕೆ ಮುಂದೂಡ್ತಾರೆ. ಬಹುಶಃ ಅಂಥವ್ರನ್ನೇನಾದರೂ ಭಾನುವಾರ ಬಿಡೋದಕ್ಕೆ ಅವಕಾಶ ಇದೆಯೋ ಏನೋ, ಅಂಥವ್ರ ಕಡೆಯವರು ಬರೋದಕ್ಕೂ ಅವಕಾಶ ಇದೆ, ಯಾರು ಈ ಬೇಲ್ ಮೇಲೆ ಹೋಗುವಂಥವ್ರು. ಬಟ್ ಅಲ್ಲಿರುವಂಥ ವಿಚಾರಣಾಧೀನ ಕೈದಿಗಳ ಭೇಟಿಗೆ ಅವಕಾಶ ಇಲ್ಲ ಅಂತೆ. ಈ ಕಾರಣಕ್ಕಾಗಿಯೇ ಇವತ್ತು ದರ್ಶನ್ ಆಗಿ ಪವಿತ್ರ ಗೌಡರ ಪರವಾಗಿ ಯಾರು ಬಂದರೂ ಅವರಿಗೆ ಭೇಟಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಹತ್ಯೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವಂತಹ ದರ್ಶನ್ ಅವರಿಗೆ ಜೈಲಿನಲ್ಲಿ ಸಾಮಾನ್ಯ ಖೈದಿಯ ರೀತಿಯಾಗಿಯೇ ಟ್ರೀಟ್ ಮಾಡಲಾಗ್ತಾ ಇದೆ. ಸಾಮಾನ್ಯ ಖೈದಿಗಳಂತೆ ಅವರಿಗೆ ಊಟ ತಿಂಡಿಯ ವ್ಯವಸ್ಥೆ ಇದೆ. ಮಧ್ಯಾಹ್ನದ ಊಟಕ್ಕೆ ಚಪಾತಿ ಹಾಗೆ ಅನ್ನ ಸಾಂಬಾರನ್ನ ನೀಡಲಾಗಿತ್ತು, ಮಜ್ಜಿಗೆಯನ್ನ ಕೊಡಲಾಗಿದೆ. ಜೈಲು ಸಿಬ್ಬಂದಿ ನೀಡಿದಂತ ಜೈಲೂಟವನ್ನ ದರ್ಶನ್ ಕೂಡ ಈಗ ಆಲ್ರೆಡಿ ತಿಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಿತ್ಯ ಈ ಬಹಳ ಚಿಕನ್ ತಿನ್ನೋದು, ಫ್ರೂಟ್ಸ್ ತಿನ್ನೋದು, ಈ ರೀತಿಯಾಗಿ ದರ್ಶನ್ ಅವರ ದಿನಚರಿ ಇರ್ತಾ ಇತ್ತು, ಅದು ಊಟದ ಮೆನು. ಬಟ್ ಈಗ ಹಾಗಿಲ್ಲ. ಜೈಲಿನ ಇತರೆ ಖೈದಿಗಳಂತೆ ಊಟವನ್ನು ಅವರಿಗೆ ನೀಡಲಾಗಿದೆ. ಅದೇ ಊಟವನ್ನು ಅವರು ಕೂಡ ಸೇವಿಸಿದ್ದಾರೆ. ಊಟದ ಬಳಿಕ ಜೈಲಿನ ಕೊಠಡಿಯಲ್ಲಿ ದರ್ಶನ್ ಕುಳಿತಿದ್ದಾರೆ. ಸಹ ಖೈದಿಗಳಿದ್ದೇ ಇರ್ತಾರೆ. ಸಹಜವಾಗಿ ದರ್ಶನ್ ಅವರು ಒಳಬಂದಿರುವಂಥ ಸಂದರ್ಭದಲ್ಲಿ ಅವ್ರು ನೋಡೋದು, ಮಾತನಾಡಿಸುವಂಥ ನಿಟ್ಟಿನಲ್ಲಿ ಒಂದು ಆಸೆ ಪಡೋದು, ಕುತೂಹಲ ಈ ಥರದ್ದೆಲ್ಲ ಇದ್ದೇ ಇರುತ್ತೆ. ಬಟ್ ಸಹ ಖೈದಿಗಳ ಜೊತೆಗೂ ಕೂಡ ಏನು ಅಷ್ಟಾಗಿ ಬೆರಿತಾ ಇಲ್ಲ ದರ್ಶನ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ ಜೈಲಲ್ಲಿ ಏನು ಎಲ್ಲವೂ ಸಿಗುತ್ತೆ ಅನ್ನುವಂಥದ್ದು ನಾವು ಈ ಹಿಂದೆನೂ ಕೂಡ ಭಾಳ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಅಲ್ಲಿ ನಿಮಗೆ ಮದ್ಯದಿಂದ ಹಿಡಿದು ನಿಮಗೆ ಬೇಕಾದಂಥ ಊಟ, ಫೋನ್ ಮಾಡೋದಕ್ಕೆ ನಿಮಗೆ ಮೊಬೈಲು, ನಿಮಗಂತ ಒಂದು ಸಿಮ್ ಕಾರ್ಡು, ಗಾಂಜಾ, ಈ ಥರ ಡ್ರಗ್ಸ್ಗಳು ಎಲ್ಲ ಸಿಗುತ್ತೆ. ಅದೇನು ಮುಚ್ಚಿಟ್ಟಿರುವಂಥ ಸಂಗತಿ ಅಲ್ಲ. ಮೇಲಿನ ಮೇಲೆ ಅದು ರೈಡ್ ಆಗ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಇದು ಮೇಲಿನ ಮೇಲೆ ಪತ್ತೆ ಆಗ್ತಾ ಇರುವಂಥ ಸಂಗತಿನೇ ಆಗಿದೆ. ಹಾಗಾಗಿ 1-2 ದಿನ ಈಗ ನಿನ್ನೆ ಜೈಲಿಗೆ ಹೋಗಿರೋದಲ್ವಾ, ಈಗ ಸ್ವಲ್ಪ ಸ್ಟ್ರಿಕ್ಟ್ ಅನ್ನುವಂಥ ರೀತಿಯಾಗಿ ಅನಿಸ್ಬೋದು. 3-4ನೇ ದಿವಸದಿಂದ ಸ್ವಲ್ಪ ಇವ್ರದ್ದು ಏನಾದರೂ ಈಗಲೂ ಅಂಥ ದಂಧೆಗಳು ನಡೀತಾ ಇದ್ದರೆ ಬಹುಶಃ ಇವರನ್ನ ಸ್ಪೆಷಲ್ಲಾಗಿ ಟ್ರೀಟ್ ಮಾಡುವಂಥ ವ್ಯವಸ್ಥೆ ಕೂಡ ಜೈಲಿನಲ್ಲಿ ಆಗ್ಬೋದೋ ಏನೋ ಗೊತ್ತಿಲ್ಲ. ಬಟ್ ಈಗ ಮೊದಲನೇ ದಿನ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಅವರು ಸಾಮಾನ್ಯ ಖೈದಿಯ ರೀತಿಯಾಗಿಯೇ ಅವ್ರನ್ನ ಟ್ರೀಟ್ ಮಾಡಲಾಗ್ತಾ ಇದೆ.